ಹೊಟ್ಟೆ ತುಂಬಾ ತಿನ್ನಪ್ಪ. ಅಮ್ಮ ಯಾಕೆ ಹೊಟ್ಟೆ ತುಂಬ ಇತ್ತು. ಮನಾಗ ಮಾಡಿದ್ಯ ಅಣಗೆ ಅಲ್ವಾ ಅಂತ. ಮನೆ ಊಟ ಹೊಟ್ಟೆ ತುಂಬಾ ತಿನ್ನು. ಆ ಹಾಸ್ಟೆಲ್ ಊಟ ತಿಂದು ತಿಂದು ಹೇಗ್ ಸೊರ್ಗೋಗಿದ್ಯಾ ನೋಡು. ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ನೀನು? ಯಾರೋ ಚಿಟ್ಕೊಂಡವ್ರು ಮೋಸ ಮಾಡಿದ್ರು ಅಂತ್ಯ. ದುಡ್ಡಿಲಿಂದ ತತ್ತೀಯಮ್ಮ. ಅದೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಫ್ರೆಂಡ್ ಒಬ್ರ ಹತ್ರ ಸಾಲ ಇಸ್ಕೊಂಡಿದ್ದೀನಿ. ನೀನ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಆಯ್ತು ಮೇಡಮ್ಮ, ನೋಡ್ಕೊಂಡು ನೀನು ಚೆನ್ನ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಸಾಲ ಎಲ್ಲ ನೀಡ್ತೀನಿ. ಅಯ್ಯಪ್ಪ, ಆಯ್ತು, ಮೊದ್ಲು ಊಟ ಮಾಡಪ್ಪ. ಒಳ್ಳೆ ಜೋಗಿ ಪಿಕ್ಚರ್ ನೋಡ್ದಂಗ ಆಗೋಯ್ತಲ್ಲಪ್ಪ. ಅವನ್ ಚೆನ್ನಾಗಿ ನೋಡ್ಕೊಳಪ್ಪ ಮಾದೇಶ. ಬೇಡುವೆನು ವರವನ್ನು ಕೊಡು ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ರಜನಿ, ಕಡೆ ತನಕ ಮರೆಯಲ್ಲ ರಜನಿ. ಯಾವಾಗಲೂ ತಮಾಷೆ ತಮಾಷೆ ತಮಾಷೆ. ನೀನ್ ಬೇಜಾರು ಮಾಡ್ಕೊಬೇಡಮ್ಮ. ಆಯ್ತಪ್ಪ. ಸಾಲ ವಸೂಲಿ ಮಾಡೋ ಲಿಸ್ಟು. ಶಂಕರಣ್ಣ 5 ಲಕ್ಷ, ಟೈರ್ ವೆಂಕಟೇಶ 12 ಲಕ್ಷ, ರಾಮಕ್ಕ 10 ಲಕ್ಷ. ಅಂದ್ರೆ ಈ ಅಕ್ಕಂದೇ ಪ್ರಾಬ್ಲಮ್ಮು. ರಜನಿ ಹೂವದ್ದೇನು ಚೆನ್ನಾಗಿದ್ಯಾ? ಅಯ್ಯೋ, ಇದು ತುಂಬಾ ಚೆನ್ನಾಗಿದೆಪ್ಪ. ಇದನ್ನ ತಗೊಂಡೋಗಿ ಯಾವ್ದಾರ ಮದುವೆಯಲ್ಲಿ ರಿಸೆಪ್ಷನ್ ಅಂತ ನೋಡು. ನಿಂಗೆ ಕಾಸು ಕೊಡ್ತಾರೆ ಪ್ರವರ್ಣೆ ಡೆಕೋರೇಷನ್ಗೆ. ನನಗೆ ರೇದಿಸ್ತೀಯ ನೀನು? ಅಪ್ಪ, ನಿಂಗೆ ರೇಖಾಗತ್ತಾ? ನಾಯಿಗೆ ಬೊಗಳದ ಹೇಳ್ಕೊಡೋದು ನಿಂಗೆ ರೇಖನು ಎರಡೂ ಒಂದೇ ಕಣೋ. ಏನಮ್ಮ ಬ್ಯಾಗಲ್ಲಿ ಏನ್ ತರಕ್ ಹೋಗಿದೆ? ರಜನಿ ಹಾಸ್ಟೆಲ್ಗೆ ಹೋಗ್ತಾನಲ್ವಾ, ಅವನ ಆರೋಗ್ಯ ಬೇರೆ ಸರಿ ಇಲ್ಲ. ಅದಕ್ಕೆ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ತರೋಣ ಅಂತ ಹೋಗಿದ್ದೆ. ರಜನಿ ರಜನಿ ರಜನಿ, ಹೋಗಮ್ಮ. ಫಸ್ಟ್ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಎಲ್ಲವೂ ತಡಿಯಕ್ಕಾಗ್ತಿಲ್ಲಪ್ಪ. ನೋಡ, ಹಲ್ಲು ನೋವು ಅಂತೀಯ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಅದನ್ನ ಸರಿ ಮಾಡಿಸ್ಕೊ. ನೀನು ಚೆನ್ನಾಗಿದ್ರೇನೆ ರಜನಿ ಚೆನ್ನಾಗಿರೋದು, ಅವನ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಗೊತ್ತಾಯ್ತಾ? 24 ಗಂಟೆ ರಜನಿ 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 ರಜನಿ. ಇವನು ಯಾಕೆ ಹಿಂಗ ಆಡ್ತಾನೆ ಅಪ್ಪ? ಏಯ್, ನೀನೇನಕ್ಕೆ ಇಲ್ಲಿ? ಒಂದ್ಸರಿ ಬೇಡ ಅಂದಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೈಗೆ ಸಿಕ್ಕೊಡ್ದು. ಅದು ನಮ್ಮೇರೆಗೆ ಬಂದ್ಬಿಟ್ಟಿದ್ದಾಳೆ. ಒಂದ್ಸರಿ ನೀನ್ ಸವಾಸ ಬೇಡ ಅಂದ್ಮೇಲೆ ಮುಗ್ದೋಯ್ತು. ನಾನೇ ನಿನ್ನ ನೋಡಕ್ ಬರ್ಲಿಲ್ಲ, ರಜನಿ ನೋಡಕ್ ಬಂದೆ. ಓಹೋ, ರಜನಿ ಕೋ ಎಜುಕೇಶನ್, ಕ್ಲಾಸ್ಮೇಟ್ಸ್, ಕಂಬೈನ್ ಸ್ಟಡೀಸ್ ಅಲ್ಲ? ಮಾಡ್ತೀನಿ. ನೋಡಮ್ಮ, ಒಳ್ಳೆ ತರಕಾರಿ ಕೊಡು, ಕರೆಕ್ಟಾಗಿ ನಾವು ಮೋಸ ಮಾಡಬೇಡ. ನಮಗೂ ಸಂತೋಷ ಅಲ್ವಾ? ಏನು 4ಕ್ಕೆ 8 ರೂಪಾಯಿ. ರಜನಿ, ಅಯ್ಯೋ ನೀವೇ ನೀವ್ಯಾಕೆ ಇಲ್ಲಿ ಮಾಡಕ್ ಹೋದ್ರಿ? ಅಕಸ್ಮಾತ್ ನೀವು ಇಲ್ಲಿ ಬಂದಿರೋದು ನಮ್ ಆತಂಗಿ ಗೊತ್ತಾದ್ರೆ ತಪ್ಪು ನಿಲ್ಕೊಂಡ್ಬಿಡ್ತಾನೆ. ಗೊತ್ತಾ? ಅವ್ನ್ ಯಾವ್ದಂತಾನೆ ಸರಿ ತಿಳ್ಕೊಂಡಿದ್ದಾನೆ. ರಿಲೇಶನ್ಶಿಪ್ ಅಂದ್ರೆ ಏನು ಅಂತಾನೆ ಅವನು ಗೊತ್ತಿಲ್ಲ. ಎಲ್ಲಾನು ವಸ್ತು ತರ ಟ್ರೀಟ್ ಮಾಡ್ತಾನೆ. ನಿಮಗೆ ಒಂದ್ ವಿಷಯ ಗೊತ್ತಾ? ಗೊತ್ತಿಲ್ವಲ್ಲ. ಕಾಂತ ಕಾಲೇಜ್ ಬಿಟ್ಟು ನಮ್ಮ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ನಮ್ಮ ಅಣ್ಣ ಒಬ್ಬ ಕ್ರಿಮಿನಲ್. ಏನು? ನಿಮ್ಮನ್ನಲ್ಲ? ಹೌದು. ಅಯ್ಯೋ, ಕಾಂತನ್ನ ಅವನು ಎಲ್ಲಾ ತರದ ಇಲ್ಲೀಗಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ಅವನನ್ನು ಕ್ರಿಮಿನಲ್ ಮಾಡ್ಬಿಟ್ಟಿದ್ದಾನೆ. ಅವನು ಇನ್ನೂ ಹಾಳಾಗೋದಕ್ಕಿಂತ ಮುಂಚೆ ಪ್ಲೀಸ್ ಏನಾದ್ರೂ ಮಾಡಿ, ಹೆಂಗಾದ್ರೂ ಸರಿ ಅವನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಡಿ. ಐ ಸ್ಟಿಲ್ ಲವ್ ಹಿಮ್. ಅಂತ ಇವತ್ತೇನಾರು ಸೆಟಲ್ಮೆಂಟ್ ಆಗ್ಬೇಕಂತೆ ಬಾಸ್ ಹೇಳ್ಬಿಟ್ಟವ್ರೆ. ಆಯ್ತಾ? ಇಲ್ಲ ನಿಸೆನ್ಸ್. ನೋಡಪ್ಪ, ಇದಾ? ಹೌದು. ಲೇ ಮಿಂಟ್ಲು ಕಣ ಅವಳು. ಬಾಸ್ ಹೇಳೋದಿದೆ ಅಪ್ಪ, ನನಗ್ ಗೊತ್ತಿಲ್ಲ. ಅಮ್ಮ, ಹೊಟ್ಟೆ ಹಸಿತಿದೆಮ್ಮ. ನನ್ ರಾಜ, ಕೊಟ್ಟು ಬರ್ತೀನಿ ಇರು. ಗೊತ್ತಮ್ಮ, ಊಟಮ್ಮ, ನನಗೆ ಹೊಟ್ಟೆ ಹಸಿತಿದೆಮ್ಮ. ಶಿವಮ್ಮ, ಈ ಜಾಗ ಖಾಲಿ ಮಾಡ್ರೆ ಇಲ್ಲಿ ನಮ್ ಬಾಸ್ ಕಾಂಪ್ಲೆಕ್ಸ್ ಕಟ್ತಾರೆ, ಇಲ್ಲ ಅಂದ್ರೆ ನಿನ್ ಗೋರಿ ಕಟ್ತಾರೆ. ಏನ್ ಹೇಳು? ಬೇವರ್ಸಿ ನನ್ನ ಮಗ. ಬೇಕಾ? ನೀನ್ ಹೆಂಗ್ಸು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ. ಈ ಜಾಗ ಖಾಲಿ ಮಾಡ್ತೀಯೋ ಇಲ್ವೋ ಅಷ್ಟೇಳು. ಮುಚ್ಚ ಬಾಯಿ. ನಿಮ್ಮ ಅಮ್ಮ ನೋಡಿದ್ರೆ ಬೀದಿಲಿ ಗಲಾಟೆ ಮಾಡೋಗ್ತಾಳೆ. ಇವನ್ ಬಂದೋನೆ ಜಾಗ ಖಾಲಿ ಮಾಡು ಅನ್ನಕ್ಕೆ. ಬೇವರ್ಸಿ ನನ್ ಮಗ. ಏಯ್, ಮೇಲೆ ನಿನ್ ಮನೆ ಕಾಯೋಗ ಬೇವಸಿ ನನ್ ಮಗನ ತಿನ್ನೋನಿಕ್ಕೆ ಮಣ್ಣಾಕ್ಬಿಟ್ಟಿಯಲ್ಲೋ. ದುಡ್ಡು ಕೊಡೋರ್ನ ಕಳ್ಸ್ಬಿಟ್ಟಿಯಲ್ಲೋ. ಏನ್ ರೌಡಿಸಮ್ ಮಾಡ್ತೀಯಾ? ರೌಡಿಸಮ್ ಬಂದೆ ತಡೀರಿ.
ಮಚ್ಚು ಮುಚ್ಚು ತಿರ್ಗಾಕ್ಬಿಡ್ತೀನಿ ನನ್ ಮಗನೇ. ಮಚ್ಚತ್ತಿದ್ರೆ ಗೊತ್ತು ತಾನೇ? ನನ್ನ ಹತ್ರ ಏನೋ ಹೊಡಿಸಮ್ಮ. ಕೊಚ್ಚಾಕ್ಬಿಡ್ತೀನಿ. ಹೋಗ ಲೋಪರ್ ನನ್ನ ಮಗನೇ. ದೆವ್ವ ತರ ಬಂದಿದ್ದು ಅಲ್ದೆ ದುಡ್ಡು ಕೊಡೋರೆಲ್ಲ ಓಡಿಸ್ಬಿಟ್ರಲ್ರು ಬೇವಸ್ತೆ ನನ್ ಮಗ. ನೋಡ್ಬಿಡಂಗೆ ಕೊಚ್ಚಾಕ್ಬಿಡ್ತೀನಿ. ಏನ ಮಗ ಇರ ಮಗ ಯಾವಾಗ ಅವಳು ಕಲಿಯಮ್ಮ ಊಟಕ್ಕೆ. ಅಯ್ಯೋ ನನ್ ಕಂದ ಹೊಸವಾಗ್ತಾ ಇದೀಯಾ? ಬಾ ಮಗ ನೀ ಬಾ. ಅಂತ ಎಮ್ಮಿಗೆ ಇನ್ನೊಬ್ಬ ನನಗೆ ನಾನ್ ನಿನಗೆ ನನಗೆ ಕೆಮ್ಮಿದೆ, ಕೆಮ್ಮೌಷಧಿ ತರಲೇಬೇಕು ಅಂತ ನಿನ್ಗೆ ಆರ್ಡರ್ ಮಾಡಿದ್ನ? ಹಾ ಇಲ್ಲ ತಾನೆ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಎಮ್ಮು ಜಾಸ್ತಿ ಆಗಂತೆ ಉಣಿ. ನಂಗೋ ಒಂದ್ಸರಿ ಹೇಳ್ತೀನಿ ಅಷ್ಟೇ, ಆಮೇಲೆ ಗೊತ್ತಲ್ಲ. ನೀ ಏನಪ್ಪ ನುಡ್ಕೊಟ್ಟಿಲ್ವಾ ದಡ್ಡಂತನ ಆಡ್ತೀಯ? ತುಂಬಾ ಹೆಂಗಾಗ್ಬಿಡ್ತೀಯ ಕಣೋ ಅಂತ. ಯಾಕೆ ಕಾಲೇಜ್ ಹೋಗೋದು ನಿಲ್ಸ್ಬಿಟ್ಟಂತೆ? ಅದಕ್ಕೇನೋ ಈಗ ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಲ್ವಾ? ಲೈ, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋದಾಗ್ಲಿ ಬಿಡೋದಾಗ್ಲಿ ನಿನ್ಗೇನ ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ಚಿರತೆಗೆ ಮರ ಹತ್ತದ್ ಕಲ್ಸ್ಬೇಕಾಗಿಲ್ಲ, ಆದಷ್ಟು ಕದೆ ಹತ್ಕೊಳತ್ತೆ. ನೋಡು ನೀನು ಹೋಗ್ತಾ ಇರೋ ರೂಟ್ ಸರಿ ಇಲ್ಲ. ಹೌದು ಕಣ, ಇಡೀ ಬೆಂಗಳೂರಲ್ಲಿ ಫ್ಲೈಓವರ್ ಕಟ್ತಾವ್ರೆ, ಮೆಟ್ರೋ ಆಗ್ತಾ ಇದೆ, ಅದಕ್ಕೆ ರೂಟ್ ಚೆನ್ನಾಗಿಲ್ಲ. ಏನು ಮಾಡೋಣ ಇವಾಗ ಅದಕ್ಕೆ? ನೀನು ಆ ಪ್ರಿಯವ್ರ ಅಣ್ಣನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ. ಅವನಿಗೆ ಒಳ್ಳೆ ರೆಪ್ಯೂಟೇಷನ್ ಇಲ್ಲ ಗೊತ್ತಾ? ಮಿನಿಸ್ಟರ್ CM-ಗಳಿಗೆ ಇವತ್ತು ಒಳ್ಳೆ ರೆಪ್ಯುಟೇಷನ್ ಇಲ್ಲ, ಏನ್ ಮಾಡೋಣ ಅದಕ್ಕೆ? ಲವ್, ನೀನ್ ಯಾಕೆ ನನ್ನ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ಅಯ್ಯೋ ರಾಮ, ಇವನ ಮಾತಾಡ್ಬೇಡ. ಅಮ್ಮ ಕೇಳ್ಕೊಂಡ್ರೆ ಬೇಜಾರು ಮಾಡ್ಕೊಂತಾನೆ. ಒಳಗಡೆ ರೂಮಲ್ಲಿ ಹೋಗಿ ಮಾತಾಡ ನಮ್ಮ ಅಪ್ಪ. ಲವ್, ಕೇಳಿಸ್ಕೊಂಡಿ ಬಿಡ, ನನ್ಗೂ ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದೀನಿ. ನೀನು 3 ಹೊತ್ತು ಅಮ್ಮ 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 ಅಂತ್ಯಾ, ಅಮ್ಮನು 3 ಹೊತ್ತು ರಜನಿ 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 ಅಂತ ಇರ್ತಾರೆ. ಇಷ್ಟೇ ನಡೆಯೋದು ಮನೆಯಲ್ಲಿ, ಇನ್ನೇನ್ ನಡೀತಿಲ್ಲ ಹೊಸಾದು. ನಾವೆಲ್ಲ ಕೇಳಿಲ್ಲ ನಿಮ್ಗೆ. ಮೇಡಪ್ಪ, ನೀನ್ ಮಾಡ್ತಾನೋ ಕೆಲಸದಿಂದ ನಾಳೆ ದಿವಸ ಅಮ್ಮಂಗೆ ತುಂಬಾ ತೊಂದರೆ ಆಗ್ಬಂದು ಗೊತ್ತಾ? ಅಮ್ಮನಿಗೆ ತೊಂದರೆ ಆಗ್ತಾ ಇರೋದು ನಿನ್ನಿಂದ. ನೀನು ಹುಟ್ಟಿದಾಗಿಂದ ನಿನ್ ಸರ್ಜರಿ, ನಿನ್ ಮೆಡಿಸನ್ನು, ನಿನ್ ಎಜುಕೇಶನ್ ಅಂತ ಸಾಲ ಸೂಲ ಮಾಡಿ ಬಡ್ಡಿಗೆ ತಂದು ಇವತ್ತಿಗೂ ನೀನ್ ಸೇವೆ ಮಾಡ್ತಾನೆ ಇದ್ದಾಳೆ. ಲವ್, ನೀನು ಬರೀ ಅಮ್ಮನ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡ್ರೆ ಸಾಲಲ್ಲ ಮರಿ. ಅಮ್ಮನ್ಗೇನಾದ್ರೂ ನೀನ್ ಸೇವೆ ಮಾಡು. ಹೋಗು, ಬೆಳಿಗ್ಗೆಯಿಂದ ಒಂದೇ ಸಮ ಹಲ್ಲು ನೋವು ಅಂತ ಅಳ್ತಾ ಕೂತಿದ್ದಾಳೆ. ಒಳ್ಳೆ ಡೆಂಟಿಸ್ಟ್ ಹತ್ರ ತೋರಿಸಿ ಫಸ್ಟ್ ಅವಳಿಗೆ ಏನ್ ಮೆಡಿಸನ್ ಕೊಡಿಸ್ಬೇಕು ಕೊಡ್ಸು, ತಗೋ. ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತಪ್ಪ? ತೆಗಿಯೋ ಕೈ, ಸುಮ್ಮನೆ ನನ್ನ ರೈಸ್ ಮಾಡಿಸ್ಬೇಡ. ಅಲ್ಲಪ್ಪ, ನೀನ್ ಏನ್ ಮಾಡಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾ ಇದೀಯ ಅಂತ ಅದನ್ನ ಕೇಳಕ್ ನೀನ ಅವನ? ಲವ್, ದೊಡ್ಡವ್ರ ಮಾತು ಹೇಳು. ನಿಂಗೆ ಮುಟ್ಟಿದ್ಯಾ? ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಹೇಳ್ತಾ ತಾನೆ. ಏನ್ರೋ? ಯಾಕ್ರೋ? ಯಾಕೆ ನಿಲ್ಸ್ಬಿಟ್ರಿ? ಫೈಟ್ ಮಾಡ್ರಿ. ಅಕ್ಕ ಪಕ್ಕ ಮನೆಯವರೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ಲಿ. ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಕ್ಕೂ ಸಾರ್ಥಕ ಆಯ್ತು ಕಣ್ರು. ಗಂಡ ಇಲ್ದೆ, ಯಾರ ಸಪೋರ್ಟು ಇಲ್ದೆ ನಿಮ್ಮನ್ನ ಈ ಲೆವೆಲ್ವರೆಗೂ ತಂದಿರೋದಕ್ಕೆ ನೀವ್ ಒಳ್ಳೆ ಬೆಲೆ ಕೊಟ್ರಿ ಕಣ್ರು. ಆಡ್ರು ಹೊಡೆದಾಡಿ. ಏ ಕಾಂತ, ನಿನಗೆ ಇದೇ ಕೆಲ್ಸನಾ? ಇದೇ ಕೆಲ್ಸನಾ? ಯಾಕಮ್ಮ ಈ ತರ ವಿಷಯದಲ್ಲಿ ನಿನ್ ಕಣ್ಣು ಕಾಣಿಸೋದು ನಾನು ಒಬ್ನೇ ಅಲ್ಲ? 3 ಹೊತ್ತು ಒಡೆದಾಡೋದು ಬಡ್ದಾಡೋದು ಬಿಟ್ರೆ ಬೇರೆ ಏನೋ ಗೊತ್ತು ನಿನಗೆ? ನಿನ್ನಿಂದ ನಾನು ಎಲ್ಲರ ಹತ್ರ ತಲೆ ತಗ್ಗಿಸ್ಬೇಕು. ಇನ್ನು ನಿನ್ನಿಂದ ನಾ ಎಷ್ಟು ಕಷ್ಟ ಪಡ್ಬೇಕು ದೇವ್ರೇ. ಈ ಮಾತು ವಾಪಸ್ ತಗೋ. ನೀನ್ ನನಗೋಸ್ಕರ ಯಾವತ್ತೂ ಕಷ್ಟಪಟ್ಟಿದ್ದು ನನಗೆ ಗೊತ್ತೇ ಇಲ್ಲ. ನಿಮಗೋಸ್ಕರ ಅಲ್ದೆ ನಾನ್ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ? ನೀನು ನನಗೋಸ್ಕರ ಕಷ್ಟಪಡು ಅಂತ ನಿಂಗೆ ಯಾವತ್ತೂ ಹೇಳಲೇ ಇಲ್ಲ. ನಾನು ಹುಟ್ಟಾಗಿನ ನೋಡ್ತಾನೆ ಇದ್ದೀನಿ, ಬರೀ ಇವನೊಬ್ಬನ ಸೇವೆ ಮಾತ್ರ ಮಾಡ್ತಾ ಇದೀಯ ನೀನು. ನಿಮ್ಮ ಖುಷಿಗೆ ನನ್ನ ಹುಟ್ಟಿಸ್ಕೊಂಡು ಯಾಕೆ ನನ್ನ ಜೀವ ಇಂತಾ ಇದ್ರೆ ಹೆಂಗೆ? ಏನಂದೆ? ನನ್ನ ಹೊಡಿತೀಯಲ್ಲ? ನನ್ನ ಹೊಡಿತೀಯ? ಇವನು ನನ್ನ ಹತ್ರ ಈ ಲೆವೆಲ್ಗೆ ಮಾತಾಡೋ ಅಷ್ಟು ಬೆಳೆದಿದ್ದಾನೆ ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ, ಗೊತ್ತಿರ್ಲಿಲ್ಲ. ನೋ ಅಂತ ಹೇಳಿ ಬಾಸ್. ನೀನ್ ಗಂಡ್ಸ? ನೀನ್ ಗಂಡ್ಸ?
ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು. ಗೊತ್ತಾಯ್ತಾ?